ನಮಸ್ಕಾರ ಶಂಕರ ಹೆಗಡೆ. ಭಾಳ ದಿವಸ ಆಯಿತು ವೀಡಿಯೋ ಮಾಡ್ತಾ ಇದ್ದೇನೆ. ಪುಸ್ತಕ ಬರೆದಲ್ಲಿ ಬ್ಯುಸಿ ಆಗಿದ್ದು ಹಿಡಿದು ನಿಮಗೆಲ್ಲ ಗೊತ್ತು. ಮತ್ತು ಪುಸ್ತಕ ಅರ್ಧನೂ ಸರಿಯಾಗಿಲ್ಲ, 55-60% ಆಗುವಂತೆಯೇ ಆರ್ಡರ್ಸ್ಗಳು ಬುಕ್ ಆಗ್ತಾಯಿದೆ. ಇಲ್ಲಿ ದೇವರದೇ. ಇವತ್ತು ನಾನು ಮಾತಾಡ್ಲಿಕ್ಕೆ ಹೊಂಟಿರೋದು, ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದೀರಾ, ಗುರು ಗೋಚಾರ ಬದಲಾವಣೆ ಆಗ್ತಿದ್ದಾರೆ. ಗುರು ಇಲ್ಲಿಂದ ಮೇಷದಿಂದ ವೃಷಭಕ್ಕೆ ಹೋಗ್ತಾನೆ, ನಿಮ್ಮ ಸ್ಟೈಲಲ್ಲಿ ವೀಡಿಯೋ ಮಾಡಿ. ನಾನು ರಾಶಿಫಲ ಹೇಳೋಣ ಅಂತ ಎಲ್ಲರಿಗೂ ಗೊತ್ತು. ಯಾಕೆಂದರೆ ಒಂದು ರಾಶಿಗೆ 50 ಕೋಟಿ ಜನ ಇರ್ತಾರೆ. ಎಲ್ಲರಿಗೂ ಒಂದೇ ಥರ ಆಗುತ್ತಾ? 50 ಕೋಟಿ ಜನರಿಗೂ ಹಂಗಾಗ ಅಲ್ವಾ? ಲಗ್ನ ತಗೊಂಡ್ರೂ ಹಾಗೇನೆ, ಬಟ್ ಲಗ್ನ ಸ್ವಲ್ಪ ಸೂಕ್ಷ್ಮ. ಕೆಲವೊಂದು ಸಲ ಲಗ್ನ ಮತ್ತು ರಾಶಿಯನ್ನು ಕಂಬೈನ್ ಮಾಡಬೇಕಾಗೂ ಬರುತ್ತೆ. ಅದು ಯಾವಾಗಂತ ಮುಂದೆ ಹೇಳ್ತೀನಿ. ಬಟ್ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಅಂತಂದರೆ ನೋಡಿ, ಅಶುತೋಷ್ ಭಾರದ್ವಾಜ್ ಅವರು ಒಂದು ವಿಡಿಯೋ ಮಾಡಿದ್ದು 3 ವರ್ಷದ ಹಿಂದೆ. ಭೃಗು ಸಮಿತಿಗೆ ಗೋಚಾರಕ್ಕೆ ಭೃಗು ಬೇಕೇ ಬೇಕು. ಮತ್ತು ಭೃಗು ಸಿಸ್ಟಮ್ನಲ್ಲಿ ನಾವು ಗೋಚಾರವನ್ನು ನೋಡಿದ್ರು ಲಗ್ನದಿಂದ ಬಿಟ್ಟರೆ ಚಂದ್ರನನ್ನು ಟಚ್ಚೇ ಮಾಡಲ್ಲ. ನಾನಲ್ಲ, ಅದು ಭೃಗು ಸಮಿತಿ ಹೇಳಿದ್ದು. 3 ವರ್ಷದ ಹಿಂದೆಯೇ ಅಶುತೋಷ್ ಭಾರದ್ವಾಜ್ ಅವರು, ನನ್ನ ಮಿತ್ರ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕೇತು ನೋಡಿ, ಇದು ಒಂದು ವಿಡಿಯೋದಲ್ಲಿ ಎಷ್ಟು ಸೀಕ್ರೆಟ್ಸ್ ಇರ್ತಾ ಇದ್ದೀನಿ ನಾನು. ಕೇತು ಯಾವ ಮನೆಯಲ್ಲಿ ಇರ್ತಾನೋ ಆ ಮನೆಗೆ ಸಂಬಂಧಿಸಿದಂತೆ ಒಂದು ಕಾಂಪ್ರಮೈಸನ್ನು ನಾವು ಮಾಡ್ಕೊಳ್ಬೇಕು. ಇಲ್ಲೇ ಇದ್ರೆ ಕಷ್ಟ ಆಗುತ್ತೆ ಅಂತ. ಉದಾಹರಣೆಗೆ, ಲಗ್ನದಲ್ಲಿ ಕೇತು ಇದ್ದರೆ ಈಗೋ ಪ್ರಾಬ್ಲಮ್ ಇರುತ್ತೆ ಅವರಿಗೆ ತುಂಬ. ಆ ಈಗೋ ಜೊತೆಗೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಏನಾಗುತ್ತೆ? ಕೇತು ಲಗ್ನ ಇದ್ದರೆ 7ನೇ ಮೇಲೆ ರಾಹು ಇರ್ತಾನೆ. ಡಿವೋರ್ಸ್ ಆಗೋ ಸಾಧ್ಯತೆಗಳು ಈಗಿನ ಕಾಲದಲ್ಲಿ ಹೆಚ್ಚಿರ್ತವೆ. ರಾಶಿ ಕುಂಡ್ಲಿಗೆ ಹೇಳ್ತಿದ್ದೇನೆ, ಆಮೇಲೆ ಮುಂದೆಲ್ಲ ನಾನು ಹೇಳ್ತೀನಿ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆದ್ರೂ ಹೇಳ್ತೀನಿ. ಈಗ ನೋಡಿ, ನನ್ನ ಜಾತಕದಲ್ಲೇ 4ನೇ ಮನೆಯಲ್ಲಿ ಕೇತು. ಜ್ಯೋತಿಷ್ಯಕ್ಕೆ ಇದು ತುಂಬ ಒಳ್ಳೆಯದು, ಹೌದು. ಬಟ್ 4ನೇ ಮನೆ ಏನು? ತಲೆ 1, ಮುಖಸ್ಥಾನ 2, 3ನೇ ಸ್ಥಾನ ರೆಸ್ಪಿರೇಟರಿ, 4ನೇ ಸ್ಥಾನ ಹಾರ್ಟ್. ಹಾರ್ಟ್ ಅಂದರೆ 2 ಥರ, ಹೌದು. ಹಾರ್ಟ್ ಆಸ್ ಅನ್ ಆರ್ಗನ್, ಅಂದರೆ ಹೃದಯ ಒಂದು ಅಂಗವಾಗಿ, ಮತ್ತು ಹಾರ್ಟ್ ಆಸ್ ಇಮೋಷನಲ್ ಥಿಂಗ್ ಅಂತ ತಗೊಳ್ಬೋದು ನಾವು. ಅಂದರೆ ಹಾರ್ಟ್ ಆಸ್ ಇಮೋಷನಲ್ ಥಿಂಗ್. ಹಾಗೆ ತಗೊಂಡಾಗ ಇಮೋಷನಲ್ ಫೀಲಿಂಗ್ಸ್ಗಳನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಜ್ಯೋತಿಷಕ್ಕೆ ಇದು ಒಳ್ಳೆಯದು, ಹೌದು. ಬಟ್ ಜ್ಯೋತಿಷಗಳಿಗೆ ಎಷ್ಟು ಪೇಷನ್ಸ್ ಬೇಕು ಗೊತ್ತಾ? ನಮ್ಮ ಎದುರುಗಡೆ ನಮಗಿಂತ ಹಿರಿಯರು ಪಾಪ ಪ್ರಾಯಕ್ಕೆ ಬಂದ ಮಗನನ್ನು ಕಳ್ಕೊಂಡು ಅನ್ಕೊಂಡು ಅಳ್ತಾ ಕೂತಿರ್ತಾರೆ. ನಮಗೂ ಆ ಗಳ ಬರುತ್ತೆ, ನಾವು ಅಳಕ್ಕಾಗತ್ತೆ ಅವರಿಗೆ. ನಮ್ಮಿಂದ ಏನೋ ಸಮಾಧಾನ ಸಿಗುತ್ತೆ ಅಂತ ಬಂದಿರ್ತಾರೆ. ಅವರ ನೋವನ್ನು ನಮ್ಮ ನೋವಾಗಿದ್ರೂ ಅನುಭವಿಸ್ಕೊಂಡು ಜೀರ್ಣಿಸ್ಕೊಂಡು ಅವ್ರಿಗೆ ಸಮಾಧಾನ ಹೇಳಿ ಕಳಿಸ್ಬೇಕು. ಗರುಡ ಪುರಾಣ, ಇಲ್ಲಿಂದ ಆ ಲೋಕಕ್ಕೆ ಹೋಗ್ತಾರೆ, ಈ ಲೋಕಕ್ಕೆ ಹೋಗ್ತಾರೆ, ನೋಡಿದವ್ರು ಯಾರೂ ಇಲ್ಲ. ಅದೆಲ್ಲ ಶ್ರಾದ್ದಗಳೆಲ್ಲ ಅಷ್ಟೆಲ್ಲ ಪಕ್ಕ ಆಗಿದ್ದರೆ ಸದ್ದುಜಾತ ಭಟ್ರು ಕಾಲಯಾನ ಬರಿತಾ ಇರಲಿಲ್ಲ. ಕಾಲಯಾನ ಬಾಯ್ ಸದ್ದುಜಾತ ಭಟ್ಟ ಸರ್ಚ್ ಮಾಡ್ಬೋದು. ಅವರು ವೇದದಲ್ಲಿರೋ ಸತ್ಯಗಳನ್ನು ಹೇಳಿದ್ದಾರೆ ಪಾಪ, ಅದನ್ನು ಹೇಳ್ತಾನೆ ಇರ್ತಾರೆ ಅವರು. ಇಲ್ಲಿ ಎಷ್ಟೋ ಸಲ ನಾವು ಎಷ್ಟೋ ಸಲ ದಡ್ಡ ಮಕ್ಕಳು ಬರ್ತಾರೆ ರೀ, 5ನೇ ಕ್ಲಾಸ 7ನೇ ಕ್ಲಾಸ ಓದಿರಲ್ಲ, ನಾನು CM ಆಗ್ತೀನಿ ಅಂತ ಕೇಳ್ತಾರೆ ನನ್ನ ಹತ್ರ. ಒಂದು ಮಾರುತಿ 800 ಕಾರೆಲ್ಲ ಬರ್ತಿದ್ರು ಒಂದು ಕಾಲದಲ್ಲಿ. ಈಗ ಬಿಡಿ, ಈಗೆಲ್ಲ 6-7 ಲಕ್ಷಕ್ಕೆಲ್ಲ ಒಳ್ಳೊಳ್ಳೆ ಕಾರುಗಳು ಬರ್ತವೆ. ನಾನು CM ಆಗ್ತೀನಿ ಅಂತ ಕೇಳ್ತಾರೆ. ಒಬ್ಬ ಬಂದಿದೆ ನನ್ನ ಹತ್ರ, ನಾನು CM ಆಗ್ತೀನ ಅಂತ. ಅವನಿಗೆ ನೋಟ ಆದರೆ ಏನು ಅಂತ ಗೊತ್ತಿರಲಿಲ್ಲ. ಅದನ್ನೆಲ್ಲ ಸಹಿಸ್ಕೊಂಡು ನಾವು ನಗ್ತಾ ಹೇಳಬೇಕು. ಸೊ ನೋಡಿ, ನಾನು 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ 2 ಥರ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ. ಒಂದು, ಈ ಹುಚ್ಚಿನ ಮಕ್ಕಳ ಜೊತೆಗೆ ಫೀಲಿಂಗ್ಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ಪಾಪ ನೋವಿದ್ದವ್ರ ಬಗ್ಗೆ ಅಡ್ಜಸ್ಟ್ ಮಾಡ್ಕೊಂಡು ನನಗೇನೂ ತೊಂದರೆ ಇಲ್ಲ, ಮಾಡ್ಕೊಳ್ಳೇಬೇಕು. ನಾನು ಅವ್ರಿಗೆ ಸಮಾಧಾನ ಹೇಳೇ ಕಳಿಸ್ಬೇಕು. ಕೆಲವೊಂದು ಸಲ ಅರ್ಧ ಗಂಟೆ 3/4 ಗಂಟೆ ಹಿಡಿಯುತ್ತೆ. ಆದರೆ ಹುಚ್ಚಿನ ಮಕ್ಕಳ ಹತ್ರ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಆದರೂ ನಗ್ತಾ ಹೇಳಬೇಕು. ಇದು ಕೇತು. ಆಮೇಲೆ 4ನೇ ಮನೆ ಯಾವುದಕ್ಕೆ ಸಂಬಂಧಿಸಿದ್ದು? ಹೌಸ್ ಆಫ್ ಹೌಸಸ್, ಇಮ್ಮೊಬೈಲ್ ಪ್ರಾಪರ್ಟೀಸ್, ವೆಹಿಕಲ್ಸ್, ಭಾಳ ಬರುತ್ತೆ. ಒಂದೊಂದಾಗಿ ಹೇಳ್ತೀನಿ. ಸ್ವಂತ ಮನೆ ನಂದಿಲ್ಲ, ಈಗಲೂ ಇಲ್ಲ, ಹೇಳ್ತಿದ್ದೀನಿ. ಬಟ್ ನಾನು ಇರೋದು ದೊಡ್ಡ ಬಂಗ್ಲಾದಲ್ಲಿ, ಪ್ರಾಪರ್ಟೀಸ್ ಇದೆ. ಆಮೇಲೆ ನನ್ನ ಅಮ್ಮನ ಮನೆ ಪ್ರಾಪರ್ಟೀಸಿನ ಬೆಲೆ ಬಂದುಬಿಟ್ಟು, ನನ್ನಮ್ಮ ಒಂದೇ ಮಗಳು, ನನ್ನ ಸೋದರ ಮಾವ ಒಂದೇ ಗಂಡ ಸಂತಾನ. ಅದ್ರ ಪ್ರಾಪರ್ಟೀಸ್ ಬಂದುಬಿಟ್ಟು ಇವತ್ತು ಏನಿಲ್ಲ ಅಂದ್ರೂ 60-100 ಕೋಟಿ ಬೆಲೆ ಬಾಳುತ್ತೆ. ನಾವು ಏನೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತು ನನ್ನಮ್ಮ ಅವರ ಇದಕ್ಕೆ ಬಂದಿದ್ದಲ್ಲ, ನನ್ನ ಹೆಸರು ವಿಲ್ ಮಾಡಿದ್ದಾರೆ, ಅದನ್ನು ನಾನು ಬೇಡ ಅಂತಿದ್ದೀನಿ. ಯಾಕೆಂತ ಹೇಳ್ತೀನಿ, ನೋಡ್ಕೊಳ್ಳಿ. ಈಗ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ, ಒಂದೊಂದೇ ತೋರಿಸ್ತೀನಿ.
ಇಲ್ಲಿ ಕೇತು ಬಂದಾಗ ಏನಾಯ್ತು ಅಂತ ನೋಡಿ. ಮೇಷ ಲಗ್ನಕ್ಕೆ ರಾಶಿ ಗೀಶಿ ಬಿಟ್ಬಿಡಿ, ಲಗ್ನದಿಂದ 10ನೇ ಮನೆಯಲ್ಲಿ ಕೇತು ಬಂದಾಗ ಏನಾಗಿತ್ತು ತೋರಿಸ್ತೀನಿ. ಓಕೆ, ನೋಡ್ತಾ ಇರಿ. ನಾನು ಬೆಂಗಳೂರಿಗೆ ಬಂದಿದ್ದು 1999 ಜುಲೈ 20, ನನ್ನ ಬರ್ಡೇ ದಿವಸನೇ ನೋಡಿ ಕೇತು. ನನ್ನ ಮೇಷ ಲಗ್ನ ನೆನಪಿಟ್ಕೊಳ್ಳಿ 10ನೇ ಮನೆಯಲ್ಲಿ. ಸೊ ಬಾಂಬೆದಲ್ಲಿ ನಾನು ತುಂಬ ಚೆನ್ನಾಗಿ ಹೊಡಿತೈತೆ. ಆಗಿನ ಕಾಲದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಲಿಲ್ಲ ಅಂತ ನಾನು ಹೇಳ್ತೀನಿ, ಅದು ಮುಂದೆ ಹೇಳ್ತೀನಿ ಬಿಡಿ, ಅಮೇರಿಕದ ವೀಸಾ ಬಗ್ಗೆ ಮುಂದೆ ಹೇಳ್ತೀನಿ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿಲ್ಲ, 50,000 ಇನ್ಕಮ್ ಇದೆ. ಎಷ್ಟು ದೊಡ್ಡದು, 96, 97, 95 ಇಸ್ವಿಲಿ 50,000 ರೂಪಾಯಿ ಇನ್ಕಮ್ಮು. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಬಂತು ನನಗೆ, ಅದು ಬೇರೆ ಪ್ರಶ್ನೆ ಬಿಡಿ. ಬಾಂಬೆ ಬಿಟ್ಟು ಬೆಂಗಳೂರಿಗೆ ಬಂದೆ, ಇಲ್ಲಿ ಸೆಟ್ಲ್ ಆದೆ, ಚೇಂಜ್ ಆಯಿತು. ಕಾಂಪ್ರಮೈಸ್ ಮಾಡ್ಕೊಂಡೆ ನನ್ನ ಪ್ರೊಫೆಷನ್ ಜೊತೆಗೆ, ಆಯಿತಾ. ಸೊ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು, ಆ ಥರ ಪರಿಸ್ಥಿತಿ ಬರುತ್ತೆ. ಅದರ ನಂತರ ಇಲ್ಲಿ ಬಂದ ನಂತರ ಆಬ್ವಿಯಸ್ಲಿ ಸ್ಟ್ರಗಲ್ ಆಗುತ್ತಲ್ವ, ಒಂದೇ ಸಲ ಎಲ್ಲ ಸೆಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ, ವೇಟ್ ಮಾಡಿದೆ. ಬಟ್ ನಾನು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಕ್ಕೆ ಉತ್ತರವಾಗಿ ಎಷ್ಟು ಚೆನ್ನಾಗಿ ಬಂತು ಅಂತಂದರೆ, ಕೇತು ನೋಡಿ 2001ರಲ್ಲಿ 9ನೇ ಮನೆ ಬಂದ. ನನ್ನ ಮೇಷ ಲಗ್ನ ನೆನಪಿಟ್ಕೊಳ್ಳಿ, ಗೋಚಾರದಲ್ಲಿ ಲಗ್ನದಿಂದ 9ನೇ ಮನೆ ಬಂದ. ಏನಾಯಿತು, ನಾನು ಕಾವ್ಯ ಟಿ ವಿಲಿ ಬಂದೆ. ಅಷ್ಟೊತ್ತಿಗಾಗಲೇ ಟಿ ವಿಲಿ ಬರ್ತಿದ್ದು 2 ಜ್ಯೋತಿಷಿಗಳು. ಒಂದು ದಿವಂಗತ ಶ್ರೀ ಎಸ್ ಕೆ ಜೈನ್ ಅವರು, ಅವರಿಗೊಂದು ಶ್ರದ್ಧಾಂಜಲಿಯನ್ನು ನಾನು ಹೇಳಲಿಕ್ಕೆ ಆಗಲಿಲ್ಲ, ಹೇಳ್ತಿದ್ದೀನಿ ಈ ವಿಡಿಯೋ ಮೂಲಕ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಬಿಟ್ಟರೆ ನಾನೇ, ಅವರ ಫೇಸು ಅಷ್ಟೊತ್ತಿಗೆ ಸಾಕಷ್ಟು ಫೆಮಿಲಿಯರ್ ಆಗಿತ್ತು, ಸ್ವಲ್ಪ ಮೊನೋಟೋನಸ್ ಅಂತ ಅನ್ನಿಸ್ತಾ ಇತ್ತು. ನಾನು ಬೇರೆ ಬೇರೆ ರೀತಿಯಲ್ಲಿ ಬಂದೆ, ನಾನು ಫ್ರೆಶ್ ಇದ್ದೆ. 28 ವರ್ಷದ ಯುವಕ, 29 ವರ್ಷದ ಯುವಕ ನಾನಾಗಿದ್ದೆ. ಆಮೇಲೆ ಹೊಸತಂದೆ, ನಾನು ಕ್ವಿಜ್ಜೆಲ್ಲ ಸ್ಟಾರ್ಟ್ ಮಾಡಿದ್ದೆ. ಆಗಲೇ ಇದೆಲ್ಲ ಇರಲಿಲ್ಲ, ಮೊಬೈಲೆಲ್ಲ ಇರಲಿಲ್ಲ, ಭಾಳ ಶ್ರೀಮಂತರ ಹತ್ರ ಮೊಬೈಲ್ ನನ್ನ ಹತ್ರ ಇತ್ತು. ನಾನು ಬಾಂಬೆನಿಂದ ತಂದಿದ್ದೆ ಮೊಬೈಲ್. ಸೊ 9ನೇ ಮನೆಯಲ್ಲಿ ಕೇತು ಬಂದಾಗ ತಿಂಗಳಿಗೆ ಒಂದು 30-40 ಸೈಟ್ ಹಾಕುವಷ್ಟು ದುಡ್ಡು ಇರ್ತಾ ಇತ್ತು ನನ್ನ ಹತ್ರ. ಬಟ್ ನಾನು ಕಾಂಪ್ರಮೈಸ್ ಮಾಡಿಕೊಂಡೆ ತಂದೆಯವರ ಜೊತೆಗೆ, ತಂದೆಯವರ ಸಾಲದ ಜೊತೆಗೆ. ನಾವೆಲ್ಲ ಸೇರಿ ದುಡಿದ್ವಿ, ಎಲ್ಲ ಅಂತ ಹೇಳ್ತಿದ್ದೀನಿ, ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ತೊಂದರೆ ಬೇಡ ಅಂತ ಅದನ್ನು ಹೇಳ್ಬಿಡ್ತೀನಿ. ಅವರು ಪಾಪ ಸಪೋರ್ಟ್ ಮಾಡಿದ್ವಿ, ನಿಜ ಕಾಂಟ್ಯಾಕ್ಟ್ಸ್ ಕೊಟ್ಟಿದ್ದು ಅವರೇ. ಬೆಂಗಳೂರಿಗೆ ನಾನು ಬರಲಿಕ್ಕೆ ಕಾರಣವೇ ನಮ್ಮ ತಂದವರು, ಆಮೇಲೆ ದೇವೇಗೌಡರು ಎಲ್ಲ ಹೌದು. ಹೇಗೆ ವರ್ಕ್ ಆಗುತ್ತೆ ನೋಡಿ. ಕಾಂಪ್ರಮೈಸ್ ಮಾಡ್ಕೊಂಡೆ ತಂದೆಯವ್ರ ಜೊತೆಗೆ, ಆರಾಮಾಗಿ ಉಳಿದೆ. ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ನಾನು ಸ್ವಾರ್ಥ ಆಗಿದ್ದಿದ್ರೆ ನಾನು ತಂದೆಯವರೆಲ್ಲ ಕಳ್ಕೊಳ್ತಾ ಇದ್ದೆ. ಪಕ್ಕ ಹೇಳ್ತಿದ್ದೀನಿ, ತಂದವರು ಹೋಗ್ತಾಯಿದ್ರು, ಅಟೆಂಪ್ಟ್ ಮಾಡಿಬಿಡ್ತಿದ್ರು ಅವರು ಸೊಸೈಟಿಲಿ. ವಿಚಾರನೂ ಬಂದಿತ್ತು ಅವ್ರ ತಲೆ. ನನ್ನ ಗುರುಳು ಹೇಳಿದ್ರು, ಊರಿನ ಗುರುಳು, ಇಲ್ಲ ಹಿಂಗಿದೆ ಅವ್ರ ತಲೆ, ಹಿಂಗೆ ಬರ್ತಾಯಿದೆ, ನೀನು ಮೊದಲು ಇದನ್ನು ಮಾಡು, ಹಿಂದೆ ಮುಂದೆ ನೋಡಬೇಡ ಅಂತ ನೋಡಿಕೊಂಡೆ. ಮತ್ತು ನೋಡಿ, ಇಲ್ಲಿ 9ನೇ ಮನೆಯಿಂದ ಧರ್ಮಸ್ಥಾನವೂ ಹೌದು, ನಮ್ಮ ಗೃಹ ದೇವಸ್ಥಾನವನ್ನು ನಾನು ರೆನೋವೇಟ್ ಮಾಡಿಸಿದೆ ಆ ಟೈಮಲ್ಲೇ. ಅವರ ಪಂಚಮ ಹೌದು 9ನೇ ಮನೆ. ಅವ್ರ ಮಕ್ಕಳಿಗೆ ಎಜುಕೇಷನ್ಗೆ ಸಪೋರ್ಟ್ ಮಾಡಿದೆ, ಅವರಲ್ಲಿ ಇವತ್ತು ಚೆನ್ನಾಗಿದ್ದಾರೆ. ದಿಸ್ ಇಸ್ ದ ಬ್ಯೂಟಿ. ಇದನ್ನು ಇಂಗ್ಲೀಷಲ್ಲೂ ಮಾಡಿಬಿಡ್ತೀನಿ, ನೀವೇ ನೋಡ್ಕೊಳ್ಳಿ. ನೋಡಿ, ಈಗ ವೃಶ್ಚಿಕ ಲಗ್ನವರಿಗೆಲ್ಲ ನೋಡ್ಕೊಳ್ಳಿ, ಚಂದ್ರಿಕನ್ ಜಾತಕ ನೋಡ್ಕೊಳ್ಳಿ. ವೃಶ್ಚಿಕ ಲಗ್ನ ಆಲ್ರೆಡಿ ಹಾಕಿದ್ದೀನಿ, ಆಯಿತಾ. 12ನೇ ಮನೆ ಹೌದು ಕೇತು, ದುಡ್ಡು ಬರೋದು ಹೌದು, ಬಟ್ ನಿಲ್ತಾ ಇಲ್ಲ. ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಮಾತ್ರ ದುಡ್ಡು ಹೆಚ್ಚು ಬರುತ್ತೆ ಅವಳಿಗೆ. ಅವಳ ಅಣ್ಣನ ಮದುವೆ ಇದೆ ನೋಡಿ, ಇಲ್ಲಿ ಕೇತು ಇಲ್ಲಿರೋದ್ರಿಂದ. ಈಗ ನೋಡಿ, ಇಲ್ಲಿ ಕರ್ಸರ್ ನೋಡ್ಕೊಳ್ಳಿ, ಕನ್ಯಾದಲ್ಲಿ ಕೇತು, 12ನೇ ಮನೆ ಹೌದು. ದುಡ್ಡು ಸ್ವಲ್ಪ ಬರ್ತಾ ಇರೋದು ಹೌದು ಅವಳಿಗೆ, ಒಂದೊಂದ್ಸಲ ಬರುತ್ತೆ, ಒಂದೊಂದ್ಸಲ ಬರೋದಿಲ್ಲ. ಅವಳದೇ ಕನ್ಸಲ್ಟೆನ್ಸಿ ನಾನು ಫ್ರೀ ಬಿಟ್ಟಿದ್ದಿಲ್ಲ, ಬಟ್ ಅದೆಲ್ಲ ಸೇವಿಂಗ್ಸ್ ಎಲ್ಲ ಹೋಗ್ತಾ ಇದೆ ಅಣ್ಣನ ಮದುವೆ ಇರೋದ್ರಿಂದ. ಹಾಗೆಯೇ ನನ್ನ ಸ್ಟೂಡೆಂಟ್ ದಿವ್ಯಾ ಸುಬ್ರಹ್ಮಣ್ಯಂದು ಇದೇ ಲಗ್ನ, ವೃಶ್ಚಿಕ ಲಗ್ನ. ಚೆನ್ನಾಗಿ ದುಡಿತಿದ್ದಾರೆ, ಬಟ್ ನಿನ್ನ ತಲೆ ಇಲ್ಲಂತೆ. 5,000 ಅವರ ಹಸ್ಬೆಂಡ್ ಅವರಿಗೆ ಪಾಕೆಟ್ ಮನಿ ಕೊಡ್ತಿದ್ದಾಗ ನಾನು ಉಳಿಸ್ತಿದ್ರಂತೆ. ಈಗ ಚೆನ್ನಾಗೇ ದುಡಿತಿದ್ದಾರೆ ಅವರು, ಆಸ್ಟ್ರಾಲಜಿ ಮೂಲಕ ಚೆನ್ನಾಗಿ ಪ್ರಿಡಿಕ್ಷನ್ ಕೊಡ್ತಾರೆ ಅವ್ರು ಪಾಪ, ಬಟ್ ಏನು ಉಳಿತಾ ಇಲ್ಲ, ಏನೋ ಸೇವಿಂಗ್ಸಲ್ಲಿ ಎಲ್ಲ ಹೋಗ್ತಾ ಇರುತ್ತೆ, ಒಪ್ಕೊಂಡ್ಬಿಟ್ರು ಅವರು. ಹಾಗೇನೇ ಸಾಕಲ್ವಾ, ನೀವೇ ನೋಡ್ಕೊಳ್ಳಿ, ನಿಮ್ಮ ಜಾತಕಕ್ಕೆ ಹಾಕೊಂಡು ನೋಡ್ಕೊಳ್ಳಿ. ನೋಡಿ, ಚಂದ್ರಿಕನ್ ಜಾತಕದಲ್ಲಿ ಇಲ್ಲಿ 5ನೇ ಮನೆಗೆ ಕೇತು ಬಂದಾಗ ಎಜುಕೇಷನಲ್ಲಿ ತೊಂದರೆ ಆಯಿತು, ಕಾಂಪ್ರಮೈಸ್ ಮಾಡ್ಕೊಡ್ಬೇಕಾಗಿ ಬಂತು. ಇಲ್ಲಿ ಬಂದಾಗ ಮನೆ ಬಿಟ್ಟು ಮನೆ, 4ನೇ ಮನೆ ಅಲ್ವಾ ಲಗ್ನದಿಂದ, ಸೊ ಮನೆ ಬಿಟ್ಟು ಮನೆ ಬರಬೇಕಾಗಿ ಬಂತು, ಊರೆಲ್ಲ ಊರಿಗೆ ಬರಬೇಕಾಗಿ ಬಂತು. ಹೀಗೆಲ್ಲ ಆಗುತ್ತೆ, ವಿಚಾರ ಮಾಡಿ ನೋಡ್ಕೊಳ್ಳಿ. ಆಮೇಲೆ ನಾನು ಹೇಳ್ತಿರೋದು
ಇದೊಂದು ವೇದಿಕೆ ಮಾತ್ರ. ಮೋದಿಜಿಯವರ ಲಗ್ನನೂ ವೃಶ್ಚಿಕ, ಗಡ್ಕರಿಯವರ ಲಗ್ನನೂ ವೃಶ್ಚಿಕ. ಓಕೆ, ಎಲ್ಲೆಲ್ಲ ಅವರೆಲ್ಲ ಕಾಂಪ್ರಮೈಸ್ ಮಾಡಬೇಕಾಗಿ ಬರುತ್ತೆ ನನಗೆ ಗೊತ್ತಿಲ್ಲ. ನನಗೆ ಯಾಕಂದರೆ ಪ್ರೆಷರ್ ಇದೆ, ಎರಡೂ ಕಡೆಯಿಂದ ತುಂಬ ಪ್ರೆಷರ್ ಇದೆ. ಇವತ್ತು ಪುಸ್ತಕ ಅರ್ಧ ಹಾಕಿದ್ದೆ, ಇಲ್ಲ ಆ ಪಕ್ಷಕ್ಕೆ ಕೊಡಬೇಡಿ ಅಂತ ಇವರು, ಈ ಪಕ್ಷಕ್ಕೆ ಕೊಡಬೇಡಿ ಅಂತ ಇವರು, ನಾವು ಎಷ್ಟು ದುಡ್ಡು ಕೊಡ್ತೀವಿ ಅಂತ ಅವರು, ನಾವು ಎಷ್ಟು ದುಡ್ಡು ಕೊಡ್ತೀವಿ ಅಂತ ಇವರು ಎಲ್ಲ ಸ್ಟಾರ್ಟ್ ಆಗಿ ಹೋಗಿದೆ. ಅದೆಲ್ಲ ಮುಂದೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಗುರು ಗೋಚಾರನೇ ಮಾಡ್ತೀನಿ. ಪುಸ್ತಕದ ಬಗ್ಗೆನೂ ಮತ್ತೊಂದು ವಿಡಿಯೋ ಮಾಡ್ತೀನಿ. ನಮಸ್ಕಾರ.